ಇಲ್ಲಿರೋ 14,400 ಜನರಲ್ಲಿ ನನಗೆ ಬೇಕಾಗಿರೋದು ಆ ಒಬ್ಬ ಕೂಲಿ. ಈ ದೇವ ಬಗ್ಗೆ ಗೊತ್ತಿದ್ದು ನನ್ನ ಹತ್ರನೇ ಆಟ ಆಡಕ್ ನೋಡ್ತೀಯ. ಇದು ನನಗೆ ಅರ್ಥ ಆಗಿದ್ದು ಭೈರವಿಯಿಂದ. ಸೊ ನಾನ್ ಡಿಸೈಡ್ ಮಾಡಿದೆ, ನಮ್ಮ ಮಧ್ಯ ಏನೇ ಆದ್ರೂ ಕೋಪಕ್ಕೆ ಪ್ಲೇಸ್ ಕೊಡ್ಬಾರ್ದು ಅಂತ. ಎಲ್ಲ ತನ್ನಷ್ಟಕ್ಕೆ ತಾನೇ ಸರಿ ಹೋಗುತ್ತೆ. ಕರೆಕ್ಟ್. ಸೊ ಇವಾಗ ನನ್ಗೆ ನಿನ್ ಮೇಲೆ ಮೊದ್ಲಿಗಿನ್ನ ಪ್ರೀತಿ ಜಾಸ್ತಿ ಆಗಿದೆ. ಹಾ, ಭೈರವಿ ಬೇರೆ ಏನು ಹೇಳಿದ್ಲು? ಅಲ್ಲವಿ, ನನ್ ಫೀಲಿಂಗ್ಸ್ ನ ನಿನ್ ಹತ್ರ ಹೇಳ್ಕೋತಿದ್ರೆ ನೀನ್ ಭೈರವಿ ಬಗ್ಗೆ ವಿಚಾರಿಸ್ತಾ ಇದೆಯಲ್ಲ. ಅದು ಹಾಗಲ್ಲ ಈಶಾನಿ. ಭೈರವಿ ನನ್ನ ಬಗ್ಗೆ ಬೇರೆ ಏನ್ ಹೇಳಿದ್ಲು ಅಂತ ಕೇಳ್ದೆ ಅಷ್ಟೇ. ಅವಳ ಮಾತು ನಾನ್ ಹೇಳೋದಲ್ಲ, ನೀನೇ ಕೇಳ್ಬೇಕು. ನಿನ್ನಲ್ಲಿ ಪಾಸಿಟಿವಿಟಿನೂ ಜಾಸ್ತಿ ಆಗತ್ತೆ, ಮೈಂಡ್ ಫ್ರೀ ಆಗತ್ತೆ. ಓ ಹೌದಾ? ಓಕೆ. ಇನ್ನ ನಮ್ಮ ಎಂಗೇಜ್ಮೆಂಟ್ಗೆ ಜಾಸ್ತಿ ದಿನ ಇಲ್ಲ, 12 ದಿನ ಅಷ್ಟೇ ಇರೋದು. ಸೊ ಎಷ್ಟೆಲ್ಲ ಪ್ರಿಪ್ರೇಷನ್ಸ್ ಆಗ್ಬೇಕು, ನೀನ್ ಅದ್ರ ಬಗ್ಗೆ ಗಮನ ಕೊಡುವಿ. ಹೌದಲ್ವಾ? ಸರಿ, ಓಕೆ. ನನ್ಗಂತೂ ಟೈಮ್ ಸಾಕಾಗತ್ತೋ ಇಲ್ವೋ, ಆದಷ್ಟು ಬೇಗ ನಾನು ಎಲ್ಲನೂ ರೆಡಿ ಮಾಡ್ಕೋಬೇಕು. ಸರಿ, ನಾನು ಬರ್ತೀನಿ. ಇನ್ವಿಟೇಷನ್ ಕಾರ್ಡ್ಸ್ನ ನನ್ನ ಫ್ರೆಂಡ್ಸಿಗೆ ಕಳಿಸ್ಬೇಕು. ಎಂಗೇಜ್ಮೆಂಟ್ಗೆ 12 ದಿನ ಇರೋದಷ್ಟೇ. ಮೈ ಗಾಡ್, ಈ 12 ದಿನದಲ್ಲಿ ನಾನು ನನ್ನ ಪ್ರೀತಿನ ಭೈರವಿ ಅವ್ರಿಗೆ ಹೇಳಬೇಕು. ಅಷ್ಟರಲ್ಲಿ ನನ್ನ ಪ್ರೀತಿನ ಭೈರವಿ ಅವ್ರಿಗೆ ಹೇಳಿ ಅವ್ರನ್ನ ಒಪ್ಪಿಸ್ಬೇಕು. ಟೈಮ್ ಕೂಡ ಇಲ್ಲ. ಇಂಥ ಟೈಮಲ್ಲಿ ತಲೆನೋವು ಓಡಲ್ಲ. ಅರ್ಜೆಂಟಲ್ಲಿ ಏನಾದರೂ ಎಡವಟ್ಟಾಗ್ಬಿಟ್ರೆ? ಹೌದು, ಅವಳು ಈಸಿಯಾಗಿ ಒಪ್ಕೊಂಡ್ರೆ ಏನೂ ತೊಂದರೆ ಇರಲ್ಲ. ಒಪ್ಕೊಂಡ್ರೆ ಈಶಾನಿ ಜೊತೆ ಹೇಗಾದರೂ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಮಾಡ್ಬೋದು. ಆದರೆ ಮನೇಲಿ 3rd ವರ್ಲ್ಡ್ ವಾರೇ ನಡೆಯುತ್ತೆ. ಯಾವುದಕ್ಕೂ ಟೆನ್ಷನ್ ಆಗಬಾರ್ದು. ನಮ್ಮ ಜೀವನನ ನಾವು ಪ್ರೀತಿಸೋರ ಜೊತೆಗೇನೆ ಕಳಿಬೇಕು. ಆಗ್ಲೇ ಆ ಜೀವನಕ್ಕೊಂದು ಅರ್ಥ. ಬಟ್ ಇದೆಲ್ಲ ನಡೆಯುತ್ತೋ ಇಲ್ವೋ? ಕನ್ಸಿನ ಕನ್ಯೆ ಜೀವನಕ್ಕೆ ಬರ್ದೆ ಕನ್ಸಿನ ಕನ್ಯಾಗೆ ಉಳಿತಾಳೋ ಏನೋ. ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ.